ಇದೇನಿದು ಎಷ್ಟೊತ್ತಾತು ಇನ್ನೂ ಆದ್ರೆ ಅಕ್ಕ ಮತ್ತು ಅಮ್ಮ ಬರವಲ್ರಲ್ಲ. ಆಗಲಿಂದ ಕೈಗೆ ಕುಂತೀನಿ ನಾನು. ಅವ್ವ, ಬೇಯವ್ವ, ಗಿರಿಜಾ, ಬಾಯ್ಲಿ ಲಗುನ. ಏನ್ಲ ಎದಕ್ಕೆ ಹೋದ ಹೊರಗಡೆ ನಿಂತ್ಕೊಂಡು ಕರೆಯಾಕ ಕುಂತಿದಿ? ಯವ್ವ, ಅಕ್ಕ ಇನ್ನೇನು ಬರೋವತ್ತಾತು. ಚುಮ್ಮರಿ ಹಚ್ಚಿ ಇಲ್ಲ, ಬಜ್ಜಿ ಮಿರ್ಚಿ ಮಾಡಿ ಇಲ್ಲ. ಆಕಿಗೆ ಚುಮ್ಮರಿ ಮತ್ತು ಮಿರ್ಚಿ ಅಂದ್ರೆ ಭಾಳ ಇಷ್ಟ. ಮಾಡಿ ಎಲ್ಲ ರೆಡಿ ಇಟ್ಟಿಲ್ಲ. ಮಾಡಾಕ ಕುಂತೀನಿ. ನೋಡ್ಬೇ, ನಾ ಹೇಳಿದ್ದ ಮಾತು ನಿನಗೆ ಚಂದನ ತಂಗ ನೆನಪೈತಂತ ಅನ್ಕೊಂತೀನಿ ಇಬ್ರಿಗೂ. ಇಬ್ರು ಅಕ್ಕ ಬಂದಾಗ ಏನಾರ ಬಾಲ ಬಿಚ್ಚಿದ್ರಿ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತಂದು. ಇಬ್ರಿಗೂ ಈ ಮನ್ಯಾಗ 1 ರೂಪಾಯಿ ಕೊಡಂಗಿಲ್ಲ ನಾನು. ಮನೆಗೆ ಏನು ಬೇಕು ಸಾಮಾನು ಅದನ್ನಷ್ಟ ತಂದು ಹಾಕಿ ನಿಮ್ಮಿಬ್ರಿಗೂ ಮಾತ್ರ 1 ರೂಪಾಯಿ ಕೊಡಂಗಿಲ್ಲ ನಾನು. ಅಕ್ಕ ಈ ಮನೆಗೇನು ಬಂದು ಹೆಜ್ಜೆ ಇಟ್ಟ ತಕ್ಷಣ ನೀವಿಬ್ರು ನಕ್ಕೋಂತ ಮಾತಾಡ್ಬೇಕು. ಆಕಿ ವಾಪಸ್ ಈ ಮನೆಯಿಂದ ಗಂಡನ ಮನೆಗೆ ಹೋಗೋವರೆಗೂ ನಿಮ್ಮ ಮುಖದಿಂದ ನಗು ಮಾತ್ರ ಕಮ್ಮಿ ಆಗಬಾರ್ದು. ಅಕ್ಕಗೆ ಏನಾರ ಮನಸ್ಸಿಗೆ ನೋವು ಆಗೋಂಗೆ ಮಾಡಿದ್ರಿ ಗೊತ್ತಲ್ಲ, ಅಪ್ಪ ಹೇಳಿದ್ದು. ಅಪ್ಪ ಅಂತ ಹೇಳಿಬಿಟ್ಟಾನೆ ಈ ಸಲ ಇಬ್ರು ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀವಿ ಅಂತಂದು. ಯವ್ವ, ನಿನಗಂತೂ ಹೋಗಕ್ಕೆ ತವ್ರ ಮನೆ ಇಲ್ಲ. ತವ್ರ ಮನ್ಯಾಗ ನಿನ್ನ ತಮ್ಮನವರು ನಿನಗೆ ಸೇರ್ಸ್ಕೊಳಂಗಿಲ್ಲ. ಅದಕ್ಕೆ ಹೇಳಿದ್ದು ಕೇಳ್ರಿ. ಅಕ್ಕ ಬಂದಾಗ ಚಂದನತ್ತಂಗೆ ನಕ್ಕೊಂತ ಇರ್ರಿ. ಆಕಿ ಏನು ಪದೇ ಪದೇ ಬರಂಗಿಲ್ಲ. ಮದುವೆ ಆಗಿ ಎಷ್ಟು ತಿಂಗಳಾದ್ಮೇಲೆ ಈಗ ಮನೆಗೆ ಬರಾಕುಂತಾಳ. ಅದಕ್ಕೆ ಇಬ್ರು ಚಂದನತ್ತಂಗೆ ನಕ್ಕೊಂತಿದ್ರಿ ಇರ್ತೀರಿ. ಇಲ್ಲ ಅಂದ್ರೆ ನೋಡ್ರಿ ಗಿರಿಜವ, ನಿನಗೆ ನೆನಪಿರ್ಲಿ, ಹೆಚ್ಚು ಕಮ್ಮಿ ಏನಾರ ಬಾಲ ಬಿಚ್ಚಿದಿ ನಿನ್ನ ಬಾಲ ಹೆಂಗೆ ಕಟ್ ಮಾಡ್ಬೇಕಂತ ನನಗೆ ಗೊತ್ತೈತಿ. ಆಯ್ತು ತಗೋ, ನಿಮ್ಮಕ್ಕ ಬಂದಾಗ ನಕ್ಕೊಂತಿರ್ಬೇಕಲ್ಲ, ನಕ್ಕೊಂತಿರ್ತೈತಿ ತಗೋ. ಈಗೇನು ನೀ ಹೇಳ್ದಂಗೆ ಮಾಡೈತಿಲ್ಲ, ಚುಮ್ಮರಿ ಮಾಡೈತಿ, ಮಿರ್ಚಿಗೆ ಎಲ್ಲ ಕಲಸಿಟ್ಟೈತಿ. ಆಕೆ ಬಂದ ಮೇಲೆ ಬಿಸಿ ಬಿಸಿದು ಮಾಡಿದ್ರ ಆತಂತಂದು ಹಂಗೆ ಇಟ್ಟೀನಿ. ಸರಿ ಆಯ್ತು ಯವ್ವ, ಅರ್ಥ ಮಾಡ್ಕೋಬೇ. ಅಕ್ಕ ಈ ಮನೆ ಮಗಳದಾಳ. ಆಕಿ ತವ್ರ ಮನೆಗೆ ಬಂದಾಗ ನಕ್ಕೋಂತ ಒಂದು 4 ದಿನ ಇದ್ದು ಉಪವಾಸ ಹೋಗೋ ಮುಂದೆ ನಕ್ಕೋಂತ ನನ್ನ ತವ್ರ ಮನೆ ಒಳ್ಳೇದಾಗ್ಲಪ್ಪ, ನನ್ನ ತವ್ರ ಮನೆಗೆ, ನನ್ನ ತವ್ರ ಮನೆಯಾಗಿರೋರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಕ್ಕೋಂತ 1-2 ಮಾತು ಅಂದೋದ್ಲಂದ್ರೆ ಸಾಕು ಬಿ. ಈ ಮನೆ ಎಷ್ಟು ಚಂದನ ತಂಗೆ ಉದ್ಧಾರ ಆಕೈತೆ ಗೊತ್ತೇನೆ. ಅದ ಆಕಿ ಮನಸ್ಸಿಗೆ ಏನಾರ ಬೇಸರ ಮಾಡಿದ್ವಿ ಅಂದ್ರೆ ನಾವು ಉದ್ಧಾರ ಆಗಲ್ಲ, ಈ ಮನೆಯೂ ಉದ್ಧಾರ ಆಗಲ್ಲ. ಅರ್ಥ ಮಾಡ್ಕೊರಿ. ಇಬ್ರು ಅಕ್ಕನ ಜೊತೆ ಚಂದನ ತಂಗೆ ನಕ್ಕೋಂತ ಇರಬೇಕು, ಸರಿನಾ? ಸರಿ ಆತು ತಗೋ. ನಾ ಹೋಗಿ ಎಣ್ಣೆ ಕಾಯಕ್ಕಿಡ್ತೀನಿ. ಬರೋ ಹೊತ್ತಾತ ಅನಿಸ್ತೈತಿ. ಒಂದೊಂದೇ ಮಿರ್ಚಿ ಬಿಡ್ತಿರ್ತೀನಿ, ಸರಿನಾ? ಸರಿ ಆತು, ಹೋಗ್ಬಿ. ಗಿರ್ರಿ, ಹೇಳಿದ್ದ ಚಂದನತಂಗೆ ತಲೆಯಾಗ ನೆನಪಿರ್ಲಿ. ಹೆಚ್ಚು ಕಮ್ಮಿ ಬಾಲ ಬಿಚ್ಚಿದಿ, ಬಾಲ ಕಟ್ ಮಾಡಿ ಕಾಲೇಜ್ಗೆ ಹೋಗ್ಲಾರ್ದಂಗೆ ಮನ್ಯಾಗ ಬೀಳಿಸ್ಬಿಡ್ತೀನಿ. ಮತ್ತು ನೆನಪಿರ್ಲಿ, ಈ ಕಾಲೇಜಿಗೆ ಹೊಂಟಿದಿ ತಣ್ಣಗೆ, ನೆಟ್ಟಗೆ ಕಾಲೇಜ್ಗೆ ಹೋಗಬೇಕು. ನೀನು ಆರಾಮಾಗಿ ನಿನಗೇನು ಡ್ರೆಸ್ ಕೊಡಿಸ್ತೀನಿ ಅಂದಿನಿ, ಹೊಸ ಬುಕ್ಸ್ ಎಲ್ಲ ಕೊಡಿಸ್ತೀನಿ ಅಂತ ಅಂದಿನಿ. ಅಕ್ಕನ ಜೊತೆ ಚಂದನ ತಂಗಿತಿ ಇವೆಲ್ಲ ಸಿಗ್ತಾವೆ ನಿನಗೆ. ಇಲ್ಲಾಂದ್ರೆ ಅದ ಹರ್ಕಲ್ ಬಟ್ಟೆ ಹಾಕ್ಕೊಂಡ ಹೋಗ್ಬೇಕಾಕೈತಿ ನೀನು. ನೋಡು ಏನು ಮಾಡ್ತಿದ್ದಿ, ನಿನಗೆ ಬಿಟ್ಟಿದ್ದು. ಇಲ್ಲ ಅಣ್ಣ, ಇಲ್ಲ. ಅಕ್ಕ ಬಂದಾಗ ಚಂದನ ತಂಗ ನಕ್ಕೊಂತ ಇರ್ತೀನಂತ. ಅಕ್ಕ ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ಅಕ್ಕನ ಬಿಟ್ಟು ಎಲ್ಲೂ ಸರಿಯಂಗೆ ಇಲ್ಲ, ಸರಿನಾ? ಮತ್ತು ಡ್ರೆಸ್ ಯಾವಾಗ ಕೊಡಿಸ್ತಿದ್ದಿ? ನೀನು ಅಕ್ಕನ ಜೊತೆ ಹೆಂಗೆ ಇರ್ತಿದಿ ಅನ್ನೋದನ್ನು ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಂತ. ಸರಿ ತಗೋ. ಏಣ್ಣ, ಅಕ್ಕ ಮತ್ತು ಅಮ್ಮ ಬಂದ್ರು. ಯಾಕ ಆರಾಮದಿಯಾ ಬೇ? ಏಟೊತ್ತಾದ ಬೇ, ನಾನು ಕಾಯ್ಕೊಂತ ನಿಂತು ನೀನು ನೋಡಿದ್ರೆ ಈಗ ಬರಾಕುಂತಿ ಅಲ್ವೇ? ಹ್ಞೂನಪ್ಪ, ನಾನು ಆರಾಮದೀನಿ ನೋಡು. ನೀವೆಲ್ಲರೂ ಆರಾಮದೀರಾ? ಅದು ಅಲ್ಲಿಂದ ನಡ್ಕೊತ ಬಂದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೊತ್ತಾತು. ಮತ್ತು ನಿಮ್ಮ ಮಾವರು ಮನೆಯಾಗಿಲ್ಲಾಗಿದ್ರೆ ಅವ್ರು ಹೊಲ್ದಾಗಿಂದ ಬಂದಮೇಲೆ ಅವ್ರಿಗೆ ಹೇಳಿ ಬಂದ್ವಲ್ಲ, ಹಂಗಾಗಿ ಒಂದು ಸ್ವಲ್ಪ ತಡ ಆಯ್ತು ನೋಡಪ್ಪ. ಯಾಕ ಆರಾಮದಿಯಾ? ಮಾವ ಬಂದಿಲ್ಲನ, ನೀವು ಒಬ್ಬಕ್ಕೆ ಬಂದಿಯಲ್ಲ? ಇಲ್ಲವ, ನಿಮ್ಮ ಮಾವಗ ಹೊಲ್ದಾಗ ಕೆಲಸ ಐತಂತ, ಹಾಗಾಗಿ ನಿಮ್ಮ ಮಾವ ಬಂದಿಲ್ಲ, ನಾನೊಬ್ಬಕ್ಕೆ ಬಂದೆ. ಯವ್ವ, ಅಕ್ಕ ಬಂದಾಳ, ಲಗುನ ಬಾಬಿ. ಅಕ್ಕ, ಎಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದ್ದೀ, ನಮಗಂತೂ ಭಾಳ ಖುಷಿ ಆಯ್ತು ನೋಡು. ನನಗೂ ಅಷ್ಟೇ ಭಾಳ ಖುಷಿ ಆಗುತ್ತೈತೆ ನಿಮ್ಮನ್ನೆಲ್ಲ ನೋಡಿ. ಅಂದಂಗೆ ಕಾಕ ಇಲ್ಲಿ ಕಾಣಿಸ್ತಾ ಇಲ್ಲ. ಚಿಗವ, ಕಾಕ ಕಾಣವಲ್ರಲ್ಲ. ಅಯ್ಯೋ ಯಾಕ, ನಿನಗಿಷ್ಟ ಅಂತಂದು ಅವ್ವ ಚುಮ್ಮರಿ ಮತ್ತು ಬಿಸಿ ಬಿಸಿ ಮಿರ್ಚಿ ಮಾಡಕ್ಕಂತಾಳ, ಚಾಕಿಟ್ಟಾಳ. ನಿನಗೆ ಬಂದ ತಕ್ಷಣ ಹಾಕ್ಕೊಡ್ಬೇಕಂತಂದು. ಏನು ಚಿಗವ, ನನಗೋಸ್ಕರ ಚುಮ್ಮರಿ ಮತ್ತು ಮಿರ್ಚಿ ಮಾಡೋಣ? ಹ್ಞೂ ಯಾಕ, ನಿನಗಿಷ್ಟ ಅಂತಂದು ತಾನ ತನ್ನ ಕೈಯಾರೆ ಮಾಡಾಳ. ಬೇಕಾದ್ರೆ ಅವು ಕೇಳಿದೆ, ಅಮ್ಮ ಕೇಳು. ಹೂನವ್ವ, ನಿಮ್ಮ ಚಿಗವನ ಮಾಡಾಳ ನೋಡು. ಹೌದಾ? ನಂಗಂತೂ ಭಾಳ ಖುಷಿ ಆಗಂತೈತಿ. ನಂಗೆ ಕಾಕ ಇಲ್ಲಿ ಕಾಣವಲ್ರಲ್ಲ. ಯಾಕ, ನಿನಗೆ ಮತ್ತು ಸವಿತಾಕಗ ಈ ಕಿರಿಕ್ಸಲಿ ಸೊಪ್ಪು, ಅಕ್ಕರಿಕಿ ಸೊಪ್ಪು ಅಂದ್ರೆ ಭಾಳ ಇಷ್ಟ ಅಲ್ಲ. ಅದಕ್ಕೆ ಅವನ್ನ ಕಿತ್ಕೊಂಬರ್ಬೇಕಂತಂದು ಅಪ್ಪ ಮತ್ತು ಸವಿತಾಕರಪ್ಪ ಇಬ್ಬರು, ಕಾಕ ಮತ್ತು ಅಪ್ಪ ಇಬ್ಬರು ಹೋಗಾರ ಹೊಲ್ದಾಗ. ಹೌದನ? ಚಲೋ ಆತ್ ಬಿಡು. ನನಗೂ ಕಿರಿಕ್ಸಲಿ ಸೊಪ್ಪು ತಿಂದು ಭಾಳ ದಿನ ಆಗಿಬಿಟ್ಟಿತ್ತು. ನೀನೇನು ತಲೆ ಕೆಡಿಸ್ಕೋಬೇಡವ, ನಿನಗೆ ಏನೇನು ಬೇಕು ಅದನ್ನೆಲ್ಲ ಇಲ್ಲಿ ಮಾಡ್ಕೊಡ್ತೈತಂತ ತಿನ್ನಾಕ. ಇವತ್ತು ರಾತ್ರಿಗೆ ತೊಗೊಂಬರ್ತಾನಲ್ಲ ನಿಮ್ಮ ಕಾಕ ಅಕ್ಕರಿಗೆ ಸೊಪ್ಪು. ನಾನು ಚಲೋ ನತ್ತಂಗೆ ಒಂದು ಸ್ವಲ್ಪ ಮೆಣಸಿಕಾಯಿ ಇಲ್ಲ ಜಾಸ್ತಿ ಹಾಕಿ, ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮಸ್ತ್ ಕಿರಿಕ್ಸಾಲಿ ಸೊಪ್ಪು ಬಿಸಿ ಬಿಸಿ ರೊಟ್ಟಿ ಎಲ್ಲ ಮಾಡ್ಕೊಡ್ತೀನಂತಗ. ಇನ್ನೂ ತಲೆ ಕೆಡಿಸ್ಕೋಬೇಡ. ಯಮ್ಮ, ನಿನ್ನ ಕೈಯಿಂದ ಸೊಪ್ಪು ತಿಂದು ರೊಟ್ಟಿ ತಿಂದು ಎಷ್ಟು ದಿನ ಆಗೈತಿ ಬೇ? ಲಲಿತವ, ಆರಾಮದಿಯಾ?
ಹ್ಞೂ ಚಿಗವ್ವ, ನಾನು ಆರಾಮದೀನಿ. ನೀನು ಆರಾಮದಿಯಾ? ಹ್ಞೂನವ್ವ, ನಾನು ಆರಾಮದೀನಿ ನೋಡು. ಲಘುನ ಹೋಗಿ ಕೈಗಾಲ್ ಮುಖ ತಕ್ಕೊಂಬ. ಚುಮ್ಮರಿ ಮಿರ್ಚಿ ಬಿಸಿ ಬಿಸಿ ಈಗ ಕರೆಯಾಕೊಂತೀನಿ, ಎಲ್ಲರೂ ತಿನ್ನಂತ್ರಂತ. ಹೋಗವ ಲಘುನ ಕೈಗಾಲ್ ಮುಖ ತಕ್ಕೊಂಬ. ಪವ್ಯ, ಗಿರವ ಹೋಗ, ಅಕ್ಕನ ಬ್ಯಾಗನ್ನ ತೊಗೊಂಡೋಗಿ ಒಳಗಡೆ ಇರ್ರಿ, ನಾ ಅಡುಗೆ ಮನೆಯಾಗ ಇರ್ತೀನಂತ. ಇದು ಎಣ್ಣೆಗ ಮಿರ್ಚಿ ಬಿಟ್ಟು ಬಂದಿ ನಾವ, ಲಘುನ ಬಂದುಬಿಡ್ರಿ ನೀವು. ಹ್ಞೂ ಸರಿ, ಆತು ಬೇಚಿಗವ. ಯಾಕ ನೀ ಆರಾಮಾಗಿ ಒಳಗಡೆ ಬಾ, ನಾವು ಬ್ಯಾಗ್ ತೊಗೊಂಡು ಹೋಗಿರ್ತೀವಂತ. ಬಾಗಿರಿ. ಹಾಂ ಸರಿ ಅಣ್ಣ. ಯಮ್ಮ, ಏನು ಬೇ ಇದು? ಚಿಗವ್ವ ನನ್ನ ಜೊತೆ ಎಷ್ಟು ಚಂದ ನಕ್ಕೊಂತ ಮಾತಾಡಕೊಂತಾಳ, ನನಗಂತೂ ನಂಬಕ್ಕಾಗವಲ್ದು. ಅದು ಅಲ್ದ ಗಿರಿಜಾ ಬೇರೆ ನನ್ನ ಜೊತೆ ನಕ್ಕೊಂತ ಮಾತಾಡಕೊಂತಾವೆ. ನಾನು ಬರೋದೆಲ್ಲ ಅವ್ರಿಗೆ ಇಷ್ಟ ಆಯಿತು ಏನಿಲ್ವೋ ಅಂತ ಅಲ್ಲಿಂದ ಅದ ಯೋಚನೆಯಾಗ ಬರಾಕೊಂತಿದ್ದೆ. ಆದ್ರೆ ಚಿಗವ್ವ ನನಗೋಸ್ಕರ ಮಿರ್ಚಿ ಮಂಡಕ್ಕಿ ಎಲ್ಲ ಮಾಡಾಳಂತ. ನನಗಂತೂ ಭಾಳ ಖುಷಿ ಆಗಕೊಂತೈತಿ ಬೇಯಮ್ಮ. ಹೂನವ್ವ, ನಿಮ್ಮ ಚಿಗವ್ವ ಈಗ ಬದಲಾಗಲ್ಲ. ಆಕಿನೇ ಹೇಳಿದ್ದೆ ನಿನಗೆ ಕರ್ಕೊಂಡು ಬಾ ಅಂತಂದು, ಗೊತ್ತನ? ನೀನು ಒಂದು ವಾರ ಇರ್ತಿಯಲ್ಲ, ಆರಾಮಾಗಿರು, ಏನೂ ತಲೆ ಕೆಡ್ಸ್ಕೊಳಕೋಬೇಡ, ಸರಿನಾ? ಹೋಗು, ಮೊದಲು ಹೋಗಿ ಲಘುನ ಕೈಕೊಂಡು ತಗೊಂಬ. ನಿಮ್ಮ ಚಿಗವ್ವ ಮಿರ್ಚಿ ಮಾಡೋಣಂತ ನಿನಗಂತಂದು ತಿನ್ನತ್ತೆ ಅಂತ ಹೋಗು. ಸರಿ ಬೇ ಅಮ್ಮ, ಚಿಗವನ ಕೈಯಿಂದ ಊಟ ತಿಂದು ಎಷ್ಟು ದಿನ ಆಗಿಬಿಟ್ಟಿತ್ತು. ಸರಿ, ನಾ ಲಘುನ ಕೈಕಾಲು ಮುಖ ತಗೊಂಬಂದ್ಬಿಡ್ತೀನಿ. ನೀನು ಇಷ್ಟ ಖುಷಿಯಾಗಿದ್ರೆ ಅಷ್ಟ ಸಾಕವ. ಎಷ್ಟು ದಿನ ಆಗಿತ್ತು ನಿನ್ನ ಮುಖದಾಗ ಈ ಖುಷಿ ನೋಡಿ. ಇದಕ್ಕೆಲ್ಲ ಕಾರಣ ನಿಮ್ಮ ತಮ್ಮ ಪವನನ. ನಿಮ್ಮ ಚಿಗವನ ಹದ್ದು ಬಸ್ನಾಗಿಟ್ಟು ನೀ ಬಂದಾಗ ಹಿಂಗೆ ಚಂದನತ್ತಂಗೆ ನೋಡ್ಕೊ ಅಂತ ಹೇಳಿದ್ದು, ಈ ಥರ ಎಲ್ಲ ಮಾಡಿದ್ದು ನಿಮ್ಮ ತಮ್ಮನ. ಒಟ್ಟಿನಲ್ಲಿ ನೀನು ಖುಷಿಯಾಗಿದ್ರೆ ಅಷ್ಟ ಸಾಕವ. ನೀವು ವಾಪಸ್ ಗಂಡನ ಮನೆಗೆ ಹೋಗೋವರೆಗೂ ನೀನು ಇಷ್ಟ ಚಂದನತ್ತಂಗೆ ನೋಡ್ಕೋತೀವವ. ಅತ್ತೆ, ಅರೇ ಕವಿತಾ, ಯಾವಾಗ ಬಂದೇವಾ? ಈಗ ಸ್ವಲ್ಪ ಹೊತ್ತಾಯ್ತು ಅತ್ತೆ ಬಂದು. ಹೌದವ, ಚಾ ಮಾಡಿದ್ದೈತಿ, ಬಿಸಿ ಮಾಡ್ಕೊಡ್ಲಾ? ಅಯ್ಯೋ ಬೇಡ ಅತ್ತೆ, ಚಾಗಿ ಏನು ಬೇಡ. ಅಲ್ಲಿಂದ ಇದು ಸಿಟಿಯಿಂದ ಬರೋ ಮುಂದೆ ಟೀಗಿ ಎಲ್ಲ ಕುಡ್ಕೊಂಡೇ ಬಂದಿದ್ದೀವಿ. ಏನೂ ಬೇಡ ಅತ್ತೆ, ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಅಂದಂಗೆ ಏನತ್ತೆ, ಮನೆಯಲ್ಲಿ ನಾ ಕೇಳಿದ ವಿಷಯ ನಿಜಾನಾ? ಏನು ವಿಷಯನವ? ಅದೇ ಅತ್ತೆ, ಅವರಿಬ್ಬರು ಏನೋ ತವ್ರ ಮನೆಗೆ ಹೋಗಿದಾರಂತೆ ಇವತ್ತು. ಹ್ಞೂನವ, ನೋಡು, ನನಗೆ ಹೇಳಿಲ್ಲ ಬಿಟ್ಟಿಲ್ಲ, ತಾವ ಹೋಗಾರ. ನನಗೇನಾರು ಹೇಳಿದಿದ್ರೆ ನಾನಂತೂ ಕಳಿಸ್ತಾನೆ ಇಲ್ಲಾಗಿದ್ದೆ ಅವರಿಬ್ರು. ನಾನು ಮಲ್ಕೊಂಡಿದ್ದೆ, ಆವಾಗ ಹೋಗ್ಬಿಟ್ಟಾರ ಎದ್ದು ಬರಷ್ಟಿಗೆ. ಏನಾರು ಎದ್ದು ಬಂದಿದ್ದಿದ್ರೆ ಅವ್ರನ್ನ ತವ್ರ ಮನೆಗೆಲ್ಲ ಇಲ್ಲೇ ಹೊಸಲು ದಾಟಕ್ಕೆ ಬಿಡ್ತಿಲ್ಲಾಗಿದ್ದೆ. ಅಲ್ಲ ಅತ್ತೆ, ಇವಾಗ ಅವರಿಬ್ಬರು ಹೋದರು. ಮನೆಯಲ್ಲಿ ಮೊನ್ನೆ ಡ್ಯಾಡಿ ವಾಷಿಂಗ್ ಮಿಷಿನ್ನು ಏನದು ಡಿಶ್ ವಾಷರು ಎಲ್ಲ ತಂದು ಕೊಟ್ಟಿದ್ರು. ಮನೆಯಲ್ಲಿ ಅದು ಯಾವುದು ಬೇಡ ಅಂತ ಬಿಟ್ರು. ಇವಾಗ ಮನೆಯಲ್ಲಿ ಕೆಲಸನಾದರೂ ಮಾಡೋರು ಯಾರಿದ್ದಾರತ್ತೆ? ನಾನು ಅದನ್ನು ಯೋಚನೆ ಮಾಡಾಕೊಂತೀನಮ್ಮ. ಈ ಮನೆಯಾಗೊಂದು ಮುಂದೆ ಬರೋದಕ್ಕೆ ಬಗ್ಗೆ ಚಿಂತೆನೇ ಇಲ್ಲ, ಅಲ್ಲೇ ಬಿದ್ದು ಉಳ್ಳಾಡೋದ್ರಾಗನ ಇರ್ತಾರೆ. ಮನೆ ಕೆಲಸ ಎಲ್ಲ ಹೆಂಗೆ ಮಾಡ್ಬೇಕು ಏನು ಅಂತ ಅನಿಸ್ಬಿಟ್ಟೈತವ. ಏನು ಮಾಡೋದು, ನಾವು ಮಾಡ್ಬೇಕಲ್ಲ ಅತ್ತೆ. ಹೇಗೋ ಇವಾಗ ಅವರಿಬ್ಬರು ತವ್ರ ಮನೆಗೆ ಹೋಗಿದ್ದಾರೆ, ನಾನು ಒಂದು 4 ದಿನ ಹೋಗಿ ಬರಲಾ ಅತ್ತೆ? ಅಯ್ಯೋ, ನಾನೇನು ಹೋಗಂತೀನವ. ಆದ್ರೆ ನೀನೊಂದ್ಸಲ ಅಮ್ಮಗೊಂದು ಮಾತು ಕೇಳು. ಅಮ್ಮ, ಅವರಿಬ್ಬರಿಗೆ ಹೆಂಗೋ ತವ್ರ ಮನೆಗೆ ಹೋಗಾರಲ್ಲ, ನಾನು ಒಂದು 4 ದಿನ ಹೋಗಿ ಬರ್ತೀನಿ ಅಂತ ಸ್ವಲ್ಪ ನೈಸ್ ಮಾಡಿ ಕೇಳು. ಹ್ಞೂ ಅಂತಾರೆ, ಹೋಗಿ ಬರಂತೆ ಅಂತವ. ಬೇಕಾರ ನೀನು ಒಂದು 4 ದಿನ. ಸರಿ ಆಯ್ತತ್ತೆ. ಅಂದಂಗೆ ಮನೆಯಲ್ಲಿ ನೈಟ್ ಊಟ ಎಲ್ಲ ರೆಡಿ ಇದೆ ತಾನೆ? ಏನತ್ವಾ ಅದನ್ನು ಮಾಡಿಟ್ಟಿಲ್ವಾ ಅವರು? ಅಯ್ಯ, ನೀನು ಹೊರಗಡೆ ಹೋಗೋದ ತಡವ. ಒಂದು ಸಪ್ಪತ್ತಿಗೆ ಇಬ್ಬರು ಕುಣ್ಕೋ ಅಂತ ಅದೇನೋ ಬಟ್ಟೆ ಹೊಲಿಯಕ್ಕೆ ಏನೇನು ಬೇಕಂತಂದು ಕುಣ್ಕೋ ಅಂತ ಪ್ಯಾಟಿಗೆ ಹೋದಾರ. ಒಮ್ಮಿಗೆ ಯಾವಾಗ ಬಂದಾರ ಏನೋ ಗೊತ್ತಿಲ್ಲ. ನಾ ಬರಷ್ಟಿಗೆ ಆಗಲ್ಲೇ ಬಂದು ಬಟ್ಟೆ ಗಿಟ್ಟಿ ಪ್ಯಾಕ್ ಮಾಡ್ಕೊಂಡು ತವ್ರ ಮನೆಗೆ ಹೋಗಾರ ಆಗಲೇ. ಮನೆಗೆ ಏನು ಅಡುಗೆನ ಮಾಡಿಲ್ಲ. ಅಲ್ಲ ಅತ್ತೆ, ಮುಂಚೆನೇ ನನಗೆ ಒಂದು ಮಾತು ಹೇಳಬೇಕಾಗಿತ್ತು ತಾನೆ. ಬರೋ ಮುಂದೆ ನೈಟ್ ಊಟಕ್ಕೆ ಏನು ಬೇಕು ಅದನ್ನೆಲ್ಲ ನಾನು ಪಾರ್ಸಲೇ ತೊಗೊಂಡು ಬಂದುಬಿಡ್ತಿದ್ದೆ. ಯವ್ವ, ಪಾರ್ಸಲ್ ತಂದಿದ್ದು ಈ ಮನ್ಯಾಗ ಯಾರು ತಿಂತಾರವ? ಹೋಟೆಲ್ನಂದು ತಿನ್ನೋದಾಗ ಗೊತ್ತಿಲ್ಲ ಈ ಮನೆಯವಕ್ಕೆ. ಮನ್ಯಾಗ ರೊಟ್ಟಿ ಪಲ್ಯ ಅನ್ನ ಸಾರು ಇವನ್ನ ತಿಂತೀನಂತಾರೆ. ಅಲ್ಲ ಅತ್ತೆ, ಕೊನೆ ಪಕ್ಷ ನನಗೂ ಈಗ ನಾವು ಮನೆಯಲ್ಲಿ ಒಂದು 5-6 ಜನ, ಯಾರು ನನಗೆ, ನಿಮಗೆ, ಹಾಗೆ ಗೌರಿಗೆ ಮತ್ತು ರಾಜು ಅವರಿಗೆ, ನಮ್ಮ 4 ಜನಕ್ಕಾದರೂ ತರ್ತಿದ್ದೆ. ಇನ್ನು ಮಿಕ್ಕಿದವರಿಗೆ ಮನೆಯಲ್ಲಿ ಏನಾದರೂ ಒಂದು ಮಾಡೋದಕ್ಕೆ ಬರ್ತಿತ್ತು. ಹೌದಲ್ಲವ, ಈ ಪ್ಲ್ಯಾನ ತಲೆಗೆ ಹೊಳಿಲಿಲ್ಲ ನೋಡುವ ನನಗೆ. ಅಯ್ಯೋ, ಹೇಳಿದಿದ್ರೆ ಅವ್ರು 4 ಜನದ ಪೂರ್ತಕ್ಕೆ ಏನೋ ಒಂದು ಮಾಡಿಕೊಟ್ಟು ಬಿಡ್ತಿದ್ದೆ ಅಟ್ಟಾಗ. ಅತ್ತೆ, ನನಗೂ ಗೊತ್ತೇ ಇಲ್ಲ ಅವ್ರು ಹೋಗ್ತಾರಂತ ಅನ್ನೋದು. ಇವಾಗ ನಾ ಬಂದ ಮೇಲೆ ಅಮ್ಮರ ಅಂದ್ರು, ಅವಾಗ ಗೊತ್ತಾಯ್ತು ನನಗೆ. ಹ್ಞೂನವ್ವ, ಏನು ಮಾಡೋದು ಇವಾಗ? ಅಷ್ಟಿಗೂ ಅಡುಗೆ ಮಾಡಾಕ ಬೇಕಲ್ಲ. ಮಾಡಿದ್ರೆ ಆತು ಬಿಡು. 4 ಜನಕ್ಕಾದ್ರೇನು 8 ಜನಕ್ಕಾದ್ರೇನು ಅಡುಗೆ ಮಾಡಾಕ ಬೇಕಲ್ಲ. ನಡಿಯವ, ಏನು ಮಾಡೋದು?
ಅತ್ತೆ ನನಗಂತೂ ನೈಟ್ ಊಟ ಏನೂ ಬೇಡ. ಅಲ್ಲೇ ಸಿಟಿನಲ್ಲಿ ಇವತ್ತು ಈವ್ನಿಂಗ್ ಹೆವಿ ಸ್ನ್ಯಾಕ್ಸ್ ಅದೆಲ್ಲ ತಿಂದುಬಿಟ್ಟಿದ್ದೀವಿ. ನನ್ನ ಫ್ರೆಂಡ್ಸ್ ಅಂತೂ ನಾನು ಸೇರಿಬಿಟ್ರೆ ಕಂಟಿನ್ಯೂಸ್ ಆಗಿ ತಿಂತಾ ಇದ್ವಿ ಮಧ್ಯಾಹ್ನ ಎಲ್ಲ. ಹಾಗಾಗಿ ನನಗೆ ನೈಟ್ ಊಟ ಏನೂ ಬೇಡ ಅತ್ತೆ. ನಾ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹೌದಾ? ಸರಿ ಹೋಗವ.